ನಮಸ್ಕಾರ ರೀ ಎಲ್ರಿಗೂ. ಎಲ್ಲಾರು ಹೆಂಗದಿರಿ? ನಾನು ಇವತ್ತ ನಿಮ್ಗ ವೆರೈಟಿ ಡಿಶ್ ತಗೊಂಬಂದಿದ್ದೇನ್ರಿ. ಏನಂದ್ರ ಸೋಯಾ ಚಂಕ್ಸ್ ಮತ್ತ ಆಲೂ ಮಿಕ್ಸ್ ಮಾಡಿ ಒಂದ್ ಫ್ರೈ ರೆಡಿ ಮಾಡ್ಕೊಳ್ಬೇಕ್ರಿ. ಬರೀ ಹೆಂಗ್ ಮಾಡೋದಂತ ಹೇಳ್ಕೊಡ್ತೇನ್ರಿ. ನೋಡ್ರಿ, ನಾನೊಂದ್ ಕಪ್ ಸೋಯಾ ತಗೊಂಡಿದ್ದೇನ್ರಿ. ಇವಾಗ ಒಂದ್ ಪಾತ್ರೆ ಒಳಗ್ ನೀರ್ ತಗೊಳೋಣ್ರಿ. ಆ ನೀರ್ ನಾವ ಬಿಸಿ ಮಾಡ್ಕೊಳ್ಳೋಣ್ರಿ. ಆ ನೀರೊಳಗೆ ನಾನು ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ. ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕೊಂಡು ನಾವೇನು ಮಾಡೋಣ್ರಿ, ಕುದಿ ಬರುವವರೆಗೂ ನಾವು ಅದನ್ನ ಕಾಯಿಸ್ಕೊಳ್ಳೋಣ್ರಿ. ಇವಾಗ ನೋಡ್ರಿ, ನಾನು ಆಲೂ ತೊಗೊಂಡಿದ್ದೇನೆ. ಅದನ್ನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಪೀಸ್ ಮಾಡ್ಕೊಂಡಿದ್ದೇನೆ ರೀ. ಇವಾಗ ನೋಡ್ರಿ, ನೀರು ಕುದಿಯಕ್ಕೆ ಬಂದೈತ್ರಿ. ಆ ನೀರೊಳಗೆ ನಾನು ಸೋಯಾ ಹಾಕೊಂಡಿದ್ದೇನೆ ರೀ. ಒಂದು 5ರಿಂದ 10 ನಿಮಿಷದವರೆಗೂ ನಾವೇನು ಮಾಡೋಣ್ರಿ, ಕುದಿಸ್ಕೊಳ್ಳೋಣ್ರಿ. ನೋಡ್ರಿ ಹೆಂಗೆ ಕುದಿ ಬರತೈತಿ. ಆ ಚಿಕ್ಕ ಚಿಕ್ಕ ಸೋಯಾ ಇದ್ದಿದ್ದಾವ ಏನು ಮಾಡ್ತಾವ್ರಿ, ಕುದ್ಮೇಲೆ ಅದು ದೊಡ್ಡದಾಗಿ ಕಾಣಿಸ್ಕೊತೈತಿ ರೀ. ನೋಡ್ರಿ, ಈಗ ಕುದ್ದೈತ್ರಿ. ನಾನು ಅದನ್ನ ಸೈಡ್ ತೆಗೆದಿಟ್ಟ ಮತ್ತೆ ತಣ್ಣೀರೊಳಗೆ ಬೆರೆಸ್ಕೊಳತ್ತೇನ್ರಿ. ತಣ್ಣೀರೊಳಗೆ ಬೆರೆಯೋದ್ರಿಂದ ಅದೇನಾಕೈತ್ರಿ, ಜಿಗಿ ಜಿಗಿ ಇದ್ದಿದ್ದ ಹೋಗ್ತೈತ್ರಿ. ಅದ್ರ ಸಂಬಂಧ ನಾವು ತಣ್ಣೀರೊಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ತಣ್ಣೀರೊಳಗೆ ಮಿಕ್ಸ್ ಮಾಡ್ಕೊಂಡಿದ್ದನ್ನ ನಾನು ಹಿಂಡ್ಬಿಟ್ಟು ಅದನ್ನೆಲ್ಲ ನೀರ ಬಸಿತೇನ್ರಿ. ಸೋಯಾ ಒಳಗಿದ್ದಿದ್ದ ನೀರು ನಾವು ಬಿಗಿಯಾಗಿ ಹಿಂಡಿ ಎಲ್ಲ ಅದ್ರೊಳಗಿದ್ದಿದ್ದ ನೀರ ತೆಗಿಬೇಕ್ರಿ. ಇವಾಗ ನೋಡ್ರಿ, ಒಂದು ಪ್ಯಾನ್ ಕಾಸ್ಕೊಳ್ತೇನ್ರಿ. ನಾನು ಆ ಪ್ಯಾನ್ ಒಳಗೆ ಸ್ವಲ್ಪ ಎಣ್ಣೆ ಹಾಕೋತೇನ್ರಿ. ಸ್ವಲ್ಪ ಬ್ಲ್ಯಾಕ್ ಜೀರಾ ಹಾಕೋತೇನ್ರಿ. ಬ್ಲ್ಯಾಕ್ ಜೀರಾ ಹಾಕೊಂಡ್ಬಿಟ್ಟು ಇವಾಗ ಆಲೂನ ಫ್ರೈ ಮಾಡ್ಕೊಳ್ಳೋಣ್ರಿ. ಆಲೂ ಫ್ರೈ ಮಾಡ್ಕೊಳ್ಳೋದು ಬ್ರೌನ್ ಕಲರ್ ಬರೋವರೆಗೂ ನಾವೇನು ಮಾಡೋಣ್ರಿ, ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ, ಈ ರೀತಿ ಬ್ರೌನ್ ಕಲರ್ ಬರ್ತೈತ್ರಿ. ಅದ ಬ್ರೌನ್ ಕಲರ್ ಬರೋವರೆಗೂ ನಾವೇನು ಮಾಡ್ಕೊಳ್ಳೋಣ್ರಿ, ಫ್ರೈ ಮಾಡ್ಕೊಳ್ಳೋಣ್ರಿ. ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಬರ್ತೈತ್ರಿ. ಅದಕ್ಕೆ ನಾವು ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ್ರಿ. ಇವಾಗ ಅದು ಆದ ತಕ್ಷಣ ನಾವೇನು ಮಾಡೋಣ್ರಿ, ಅದ್ರೊಳಗೆ ಸೋಯಾನೂ ನಾವೇನು ಹಿಂಡಿಟ್ಟಿರ್ತೇವಲ್ರಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಅದನ್ನೂ ಸಹ ಏನು ಮಾಡೋಣ್ರಿ, ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಫ್ರೈ ಮಾಡ್ಕೊಳ್ಳೋವಾಗ ನಾವು ಏನು ಮಾಡ್ಬೇಕ್ರಿ, ಸ್ವಲ್ಪ ಲೋ ಫ್ಲೇಮ್ ಇಟ್ಕೋಬೇಕ್ರಿ. ಜಾಸ್ತಿ ಇಟ್ಕೊಳ್ಳೋದ್ರಿಂದ ಅದೇನಾಕೈತ್ರಿ, ಸ್ವಲ್ಪ ತಳ ಹಿಡಿತೈತಿ ಸೋಯಾ. ಅದಕ್ಕೆ ನಾವು ಲೋ ಫ್ಲೇಮ್ ಇಟ್ಕೊಂಡು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕ್ರಿ. ಫ್ರೈ ಮಾಡ್ಕೊಂಡು ಒಂದು 2 ನಿಮಿಷವರೆಗೂ ನಾವೇನು ಮಾಡೋಣ್ರಿ, ಪ್ಲೇಟ್ ಮುಚ್ಚೋಣ್ರಿ. ಇವಾಗ 2 ನಿಮಿಷ ಆಗೈತ್ರಿ. ಪ್ಲೇಟ್ ತೆಗೆದ್ಮ್ಯಾಗ ನೋಡ್ರಿ, ಅದೆಲ್ಲ ಎಣ್ಣೆ ಮಿಕ್ಸ್ ಆಗಿ ಇವಾಗ ಎಲ್ಲ ಕಡೆ ಅದು ಎಣ್ಣೆ ತೊಗೊಂಡೈತ್ರಿ. ಆಲೂ ಮತ್ತು ಸೋಯಾ ಎರಡು ಎಣ್ಣೆ ಮಿಕ್ಸ್ ಆಗೈತ್ರಿ. ಇವಾಗ ನೋಡ್ರಿ, ಸೈಡಿಗೆ ಇಟ್ಕೊಳ್ಳೋಣ್ರಿ. ಒಂದು ಕಡಾಯಿ ತೊಗೊಳೋಣ್ರಿ. ಆ ಕಡಾಯಿ ಒಳಗೆ ಎಣ್ಣೆ ತೊಗೊಳೋಣ್ರಿ. ನಾನು ಸಾಸಿವೆ ಎಣ್ಣೆ ಯೂಸ್ ಮಾಡತ್ತೇನ್ರಿ. ನಿಮಗೆ ಯಾವುದು ಅನುಕೂಲ ಆಗ್ತೈತಲ್ರಿ ಆ ಎಣ್ಣೆ ನೀವು ಯೂಸ್ ಮಾಡ್ಕೋಬೋದ್ರಿ. ನೋಡ್ರಿ, ಇವಾಗ ಎಣ್ಣೆ ಕಾಯಕ್ಕೆ ಬಂದೈತಿ. ಆ ಎಣ್ಣೆ ಒಳಗೆ ನಾನು ಏನು ಮಾಡ್ತೇನೆ ರೀ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡೇನ್ರಿ ಕಟ್ ಮಾಡಿ. ಆಮೇಲೆ ಮೆಣಸಿನ್ಕಾಯಿ ತೊಗೊಂಡೇನ್ರಿ, ಜೀರಿಗೆ ತೊಗೊಂಡಿದ್ದೇನ್ರಿ, ಶುಂಠಿ ಕಟ್ ಮಾಡ್ಕೊಂಡಿದ್ದೇನ್ರಿ, ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೇನ್ರಿ. ಎಲ್ಲ ಮಿಕ್ಸ್ ಮಾಡ್ಕೊಂಡ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಅದ ಹಸಿ ಸ್ಮೆಲ್ ಹೋಗೋವರೆಗೂ ನಾವೇನು ಮಾಡ್ಬೇಕ್ರಿ, ಅದನ್ನ ಫ್ರೈ ಮಾಡ್ಕೋಬೇಕ್ರಿ. ಇವಾಗ ಫ್ರೈ ಆದ ತಕ್ಷಣ ನಾವೇನು ಮಾಡ್ಬೇಕ್ರಿ, ಅದ್ರೊಳಗೆ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈರುಳ್ಳಿನೂ ಸಹ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ, ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ನಾವೇನು ಮಾಡೋಣ್ರಿ, ಫ್ರೈ ಮಾಡೋಣ್ರಿ. ನೋಡ್ರಿ, ಇವಾಗೆಲ್ಲ ಫ್ರೈ ಆಗೈತ್ರಿ ಅದ. ಇವಾಗ ನಾವು ಅದ್ರೊಳಗೆ ಏನು ಮಾಡೋಣ್ರಿ, ಸ್ವಲ್ಪ ಕರಿಬೇವು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಕರಿಬೇವು ಮಿಕ್ಸ್ ಮಾಡ್ಕೊಂಡು ಇವಾಗ ಅದನ್ನ ಮತ್ತೊಂದ್ಸಲ ಫ್ರೈ ಮಾಡ್ಕೊಂಡು, ಈಗ ಅದ್ರೊಳಗೆ ನಾವು ಮತ್ತು ಆಲೂ ಮತ್ತು ಸೋಯಾ ತೊಗೊಂಡಿರ್ತೇವಲ್ರಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಎಲ್ಲ ಮಿಕ್ಸ್ ಆಗಬೇಕಲ್ರಿ. ಅದು ಈರುಳ್ಳಿದ ಮಸಾಲ ಅದು ಮಿಕ್ಸ್ ಆಗೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಇವಾಗ ಫ್ರೈ ಆಗೈತಿ ಚೆನ್ನಾಗಿ. ಈಗ ನಾವೇನು ಮಾಡೋಣ ಅಂದ್ರೆ, ಅದ್ರೊಳಗೆ ನಾವು ಟೊಮೆಟೊ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಒಂದು 2 ನಿಮಿಷದವರೆಗೂ ಅದನ್ನು ಬೇಯಕ್ಕೆ ಬಿಟ್ಟು ತೆಗಿಯೋಣ್ರಿ. ಈಗ ತೆಗೆದ್ಬಿಟ್ಟು ಅದ್ರೊಳಗೆ ನಾವು ಸ್ವಲ್ಪ ಟೊಮೆಟೊ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನಿಮ್ಗೆ ಎಷ್ಟು ಹುಳಿ ಬೇಕಲ್ರಿ ಅಷ್ಟು ಹುಳಿ ನೋಡ್ಕೊಂಡು ನೀವು ಟೊಮೆಟೊ ಮಿಕ್ಸ್ ಮಾಡ್ಕೋಬೋದ್ರಿ. ಟೊಮೆಟೊ ಮೆತ್ತಗಾಗಬೇಕಂದ್ರೆ ನಾ ಮೊದಲಿನ ವಿಡಿಯೋ ಒಳಗೆ ಹೇಳಿದಂಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಏನಾಕೈತ್ರಿ, ಬೇಗದ ಮೆತ್ತಗಾಗ್ತೈತ್ರಿ. ಇವಾಗ ಉಪ್ಪು ಬೆರೆಸ್ಕೊಂಡಿದ್ದೇನೆ ರೀ ನಾನು. ಅದನ್ನ ಲೋ ಫ್ಲೇಮ್ ಇಟ್ಕೊಂಡು ನಾವೇನು ಮಾಡಬೇಕು,
ಫ್ರೈ ಮಾಡ್ಕೋಬೇಕ್ರಿ. ಹೈ ಫ್ಲೇಮ್ ಇರೋದ್ರಿಂದ ಎಲ್ಲ ಹೊತ್ತಿ ಬಿಡ್ತೈತ್ರಿ. ಅದಕ್ಕೆ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ನಿಮಗೆ ಬೇಕಾತಂದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ನೀವು ಫ್ರೈ ಮಾಡ್ಕೋಬೋದ್ರಿ. ಇವಾಗ ನೋಡ್ರಿ ಎಲ್ಲ ಫ್ರೈ ಆಗೈತಿ. ಇವಾಗ ನಾವು ಮಸಾಲ ಪೌಡ್ರನ್ನ ತಗೊಂಡ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಸಾಲ ಪೌಡ್ರ್ ಏನೇನು ಬೇಕಂದ್ರೆ ನೋಡ್ರಿ ಅರಿಶಿನ ಪೌಡ್ರ್ ತೊಗೊಂಡಿದ್ದೇನೆ ನಾನು, ಖಾರ ಪುಡಿ ತೊಗೊಂಡಿದ್ದೇನೆ ರೀ, ಧನಿಯಾ ಪೌಡ್ರ್ ತೊಗೊಳೋಣ್ರಿ, ಮತ್ತು ಗರಂ ಮಸಾಲ ಪೌಡ್ರ್ ತೊಗೊಳೋಣ್ರಿ, ಜೀರಿಗೆ ಪೌಡ್ರ್ ತೊಗೊಳೋಣ್ರಿ ಸ್ವಲ್ಪ. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಮತ್ತೊಂದ್ಸಲ ಏನು ಮಾಡೋಣ್ರಿ, ಫ್ರೈ ಮಾಡ್ಕೊಳ್ಳೋಣ್ರಿ. ಫ್ರೈ ಮಾಡ್ಕೊಳ್ಳೋವಾಗ ನಾವು ಲೋ ಫ್ಲೇಮ್ ಇಟ್ಕೊಂಡನ ಫ್ರೈ ಮಾಡ್ಕೋಬೇಕ್ರಿ. ಹಾಲು ಸ್ವಲ್ಪ ಬೇಯಬೇಕಲ್ರಿ, ಅದಕ್ಕೋಸ್ಕರ ನಾವು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೀರು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಕೈತ್ರಿ, ಹಾಲು ಬೇಯ್ತೈತ್ರಿ ಚೆನ್ನಾಗಿ. ನೋಡ್ರಿ ಇವಾಗ ನಿಮ್ಗೆ ಎಷ್ಟು ಬೇಕಷ್ಟು ನೀವು ನೀರು ಹಾಕೋಬೋದ್ರಿ. ಜಾಸ್ತಿ ನೀರು ಹಾಕೋಬೇಡ್ರಿ. ನಾವು ಅದನ್ನು ಫ್ರೈ ಥರ ಮಾಡ್ಕೊಳ್ತಿದ್ದೀವಿ, ಅದಕ್ಕೆ ನಾವು ಜಾಸ್ತಿ ನೀರು ಮಿಕ್ಸ್ ಮಾಡ್ಕೋಬಾರ್ದ್ರಿ. ಇವಾಗ ಸ್ವಲ್ಪ ನೀರು ಹಾಕೊಂಡು ನಾವು ಅದನ್ನು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಬೇಕ್ರಿ. ನೋಡ್ರಿ ಈ ರೀತಿ ಅದೆಲ್ಲ ಮಿಕ್ಸ್ ಆಗ್ತಿರ್ತೈತ್ರಿ. ಒಂದ್ಸಲ ಬೆಂದೈತಿಲ್ಲೋ ಚೆಕ್ ಮಾಡ್ಕೊಳ್ರಿ ಹಾಲು. ಇನ್ನೊಂದು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾವೇನು ಮಾಡೋಣ್ರಿ, ಇನ್ನೊಂದು 5 ನಿಮಿಷ ನಾವು ಅದನ್ನ ಕುದಿಸ್ಕೊಳ್ಳೋಣ್ರಿ. ಇವಾಗ ಕುದಿಸ್ಕೊಳ್ಳುವಾಗ ನಾವೇನು ಮಾಡೋಣ್ರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೆಥಿನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಸಾಧ್ಯವಾದ್ರೆ ನಿಮಗೆ ಸ್ವಲ್ಪ ಚಿಕನ್ ಮಸಾಲ ಪೌಡ್ರ್ ಇತ್ತಂದ್ರೆ ನೀವು ಅದನ್ನು ಮಿಕ್ಸ್ ಮಾಡ್ಕೋಬೋದ್ರಿ. ಒಂಥರ ಫ್ಲೇವರ್ ಚೆನ್ನಾಗಿರ್ತೈತ್ರಿ. ಅದಕ್ಕೆ ನೀವು ಇತ್ತಂದ್ರೆ ಮಿಕ್ಸ್ ಮಾಡ್ಕೊಳ್ರಿ. ನೋಡ್ರಿ ಒಂದು 2 ನಿಮಿಷ ಆದ್ಮೇಲೆ ನಾವು ತೆಗೆದು ನೋಡೋಣ್ರಿ. ಹಾಲೂ ಕುದ್ದಿರ್ತೈತ್ರಿ ಮತ್ತು ಎಲ್ಲ ಡಿಶ್ ರೆಡಿ ಆಗಿರ್ತೈತ್ರಿ ಫ್ರೈ. ನೋಡ್ರಿ ಎಲ್ಲ ನೀರು ಹಿಂಕೊಂದೈತಿ ಮತ್ತು ಮಸಾಲಾನು ಎಲ್ಲ ಮಿಕ್ಸ್ ಆಗೈತ್ರಿ. ತರಕಾರಿ ಹಾಕೊಂಡಿದ್ದನು ಎಲ್ಲ ಬೆಂದೈತ್ರಿ. ಎಲ್ಲ ಮಿಕ್ಸ್ ಆಗಿ ಇವಾಗ ಆಲೂ ಫ್ರೈ ರೆಡಿ ಆಗೈತ್ರಿ. ಜಾಸ್ತಿ ಗ್ರೇವಿ ಇರಂಗಿಲ್ರಿ ಇದ್ರೊಳಗೆ, ಜಸ್ಟ್ ಅದ ಫ್ರೈ ಥರ ರೆಡಿ ಆಗ್ತೈತ್ರಿ. ಇವಾಗ ನಿಮಗೆ ಬೇಕಾತಂದ್ರೆ ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ನೀವೇನು ಮಾಡ್ಕೋಬೋದ್ರಿ, ಫ್ರೈ ಮಾಡ್ಕೋಬೋದ್ರಿ. ಅದೊಂಥರ ಟೇಸ್ಟ್ ಚೆನ್ನಾಗಿರ್ತೈತ್ರಿ. ಬರ್ರಿ ಇವಾಗ ನಾವು ಡೆಕೋರೇಟ್ ಮಾಡಿ ನಿಮ್ಗೆ ನಾನು ತೋರಿಸ್ತೇನೆ. ನೋಡ್ರಿ ಈ ರೀತಿ ರೆಡಿ ಆಗ್ತೈತಿ. ಫೈನಲ್ ಆಗಿ ಭಾರಿ ಮಸ್ತ್ ಇರ್ತೈತ್ರಿ. ಒಂದ್ಸಲ ಟೇಸ್ಟ್ ಮಾಡ್ರಿ, ಒಂದ್ಸಲ ಟ್ರೈ ಮಾಡ್ರಿ. ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಗೂ ಹೊಸ ಡಿಶ್ ಕಲ್ತಂಗ ಆಕೈತಿ. ಹೊಸದಾಗಿ ಕಲಿಯೋರ್ಗ ಇದು ಬಹಳ ಈಜಿ ಐತ್ರಿ. ಇದ್ರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಕಮೆಂಟ್ ಬಾಕ್ಸ್ ಒಳಗ ನಿಮ್ಮ ಅನಿಸಿಕೆನ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋಗೆ ಭೇಟಿಯಾಗೋಣ್ರಿ. ಬಾಯ್.